ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಮಾಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ವಿಚಾರ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ಮಾತಾಡೋದು ಅಂತ. ಡೋಂಟ್ ಫರ್ಗೆಟ್ ಆ್ಯಂಡ್ ಡೋಂಟ್ ಡೈವರ್ಟ್. ಡೋಂಟ್ ಫರ್ಗೆಟ್ ಅಂದರೆ ಏನು ಗೊತ್ತಾ? ಮರಿಬೇಡಿ. ಡೋಂಟ್ ಡೈವರ್ಟ್ ಮೀನ್ಸ್ ಡೈವರ್ಟ್ ಆಗಬೇಡಿ, ಈ ಕಡೆ ಗಮನ ಬಿಟ್ಟು ಆ ಕಡೆ ಗಮನ ಕೊಡಬೇಡಿ ಅಂತ. ಸಿಂಪಲ್, ನಿಮ್ಗೆ ಆಲ್ರೆಡಿ ವಿಚಾರ ಗೊತ್ತಾಗಿದೆ. ಇದ್ರ ಮೇಲೆ ನಿಮ್ಗೆ ವೀಡಿಯೋ ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಆರಾಮಾಗಿ ನೋಡಿ. ಜಸ್ಟ್ ಸಿಂಪಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೆಳಗಾವಿ ಮಹಾರಾಷ್ಟ್ರ ಗಲಾಟೆ ನಮ್ಮೆಲ್ಲರಿಗೂ ಗೊತ್ತು. ಬಸ್ ಅವ್ರ ಮೇಲೆ ಕೈ ಮಾಡಿದ್ದು, ನೀವು ಮಹಾರಾಷ್ಟ್ರದಲ್ಲಿ ಮೀನ್ಸ್ ಮರಾಠಿ ಲ್ಯಾಂಗ್ವೇಜ್ ಮಾತಾಡಿದ್ದು ಬಸ್ ಡ್ರೈವರ್ಗೆ, ಆ್ಯಂಡ್ ಬಸ್ ಡ್ರೈವರು ನೀವು ಕನ್ನಡ ಮಾತಾಡಿ ಅಂದಿದ್ದಕ್ಕೆ ಅವ್ರು ಹೊಡೆದಿದ್ದು ನಿಮ್ಗೆಲ್ಲರಿಗೂ ಗಲಾಟೆ ಗೊತ್ತು. ಸೊ ಆ ಗಲಾಟೆ ಬಸ್ಸು ಒಂದು 2 ವಾರ ಇತ್ತು ವೀಡಿಯೋ, ಆ್ಯಂಡ್ ಆಮೇಲೆ ಆದರೂ ಸೌಂಡೇ ಕಮ್ಮಿ ಆಗೋಯ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಅದಾದಮೇಲೆ ಸೌಜನ್ಯ ಕೇಸ್ ಹೊರದು ಬಂತು. ಆ ಬಸ್ ಇವಾಗ ತುಂಬ ಚೆನ್ನಾಗಿ ಓಡ್ತಿದೆ. ಸೊ ಇದ್ರ ಬೇಸಿಕಲಿ ಸೌಜನ್ಯವ್ರಿಗೂ ನ್ಯಾಯ ದೊರಕಿಸ್ಬೇಕು, ಆ್ಯಂಡ್ ವೀಡಿಯೋ ಮಾಡಿರೋ ಸಮೀರ್ ಅವ್ರಿಗೂ ಹುಷಾರಾಗಿರಬೇಕು. ಅದು ರಿಲೇಟೆಡ್ ಎಲ್ಲ ವೀಡಿಯೋ ಮಾಡಿದ್ದೀನಿ. ನಮ್ಮ ತಮ್ಮನೈಲಲ್ಲಿ ಮೀನ್ಸ್ ತಮ್ಮನ ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ನಾವುಗಳು ಹೇಳೋ ವಿಚಾರಗಳು ಏನು ಗೊತ್ತಾ, ನಮಗೆ ಬೇಸಿಕಲಿ ಗೊತ್ತು ಬಸ್ಸಿದ್ದಾಗ ವೀಡಿಯೋ ಮಾಡಬೇಕು ಅಂತ. ಈಗ ರಿಲೇಟೇಬಲಿ ಹಂಗೆ ಆಗ್ತಿದೆ. ಎಷ್ಟೋ ಜನ ಈಗ ಏನಾಗ್ಬಿಟ್ಟಿದೆ ಅಂದರೆ, ಯಾವುದೇ ಒಂದು ವಿಚಾರ ಇದ್ರೂ 1 ವಾರ ಮಾತಾಡ್ತೀವಿ, 2 ವಾರ ಮಾತಾಡ್ತೀವಿ, ಮೋರ್ ದ್ಯಾನ್ 3 ವೀಕ್ಸ್ ಆರ್ 4 ವೀಕ್ಸ್ ಅದಾದಮೇಲೆ ಮರ್ತೇ ಬಿಡ್ತೀವಿ. ಈಗ ಲಿಟ್ರಲಿ ಬೆಳಗಾವಿ ಮಹಾರಾಷ್ಟ್ರದು ಹಂಗೆ ಆಗಿರೋದು. ಸೌಜನ್ಯ ಕೇಸ್ ಹೊರದು ಬಂತು ಅಂತ ಅದು ಮರ್ತೇ ಬಿಟ್ಟಿದ್ದೀವಿ. ಎರಡೂ ಬಿಡಬೇಡಿ. ಇಲ್ಲಿ ಹೆಂಗೆ ವ್ಯಕ್ತಿ ಹೆಂಗೆ ಇಂಪಾರ್ಟೆಂಟು, ಈ ಹೆಣ್ಗಾಗಿರೋ ಅನ್ಯಾಯ ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ದೇಶ, ನಮ್ಮೂರು, ನಮ್ಮ ಭಾಷೆಗೆ ಆಗ್ತಿರೋ ಅನ್ಯಾಯನೂ ಅಷ್ಟೇ ಇಂಪಾರ್ಟೆಂಟು. ಮರಿಬೇಡಿ, ಡೈವರ್ಟ್ ಆಗಬೇಡಿ. ಎರಡು ಕಡೆಯೂ ಗಮನ ಇರಲಿ ನಿಮ್ಮದು. ಮರ್ತು ಬಿಡ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೂ ಬೇಜಾರಾಗ್ತಿದೆ. ಏನು ಅದೊಂದೇ ವಿಚಾರದಲ್ಲಿ ಇಷ್ಟೊಂದು ಮುಖ ತೋರಿಸ್ತಾ ಇದ್ದೀವಲ್ಲ, ನಮ್ಮ ಭಾಷೆ, ನಮ್ಮ ಊರ ವಿಚಾರದಲ್ಲಿ ಈ ಥರ ಅಲ್ಲಿ ಬೆಳಗಾವಿಲಿ ನಡೀತಿದೆ, ಅದು ಮರ್ತೇ ಬಿಟ್ಟಿದ್ದೀವಲ್ಲ ಜನ. ಏನು ಹಿಂಗಾರೆ ಕತೆ. ಆಮೇಲೆ ಇನ್ನೊಂದು ವಿಚಾರ ಬಂತು ಅಂದ್ಕೊಳ್ಳಿ, ಆಮೇಲೆ ಸೌಜನ್ಯ ಅದು ಮರ್ತು ಬಿಡ್ತೀರಾ. ಹಂಗೆ ಬೆಳಗಾವಿ ಅಂತೂ ಮರ್ತೇ ಬಿಡ್ತೀರಾ. ಇನ್ನು ಹಿಂದಗಡೆ ಏನೇನೋ ಘಟನೆಗಳು ನಡ್ತಿರ್ಬೋದು, ಅವೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ, ಗೊತ್ತಿಲ್ಲ, ನನಗೂ ಲಿಟ್ರಲಿ ಗೊತ್ತಿಲ್ಲ. ಸೊ ಇದು ನನ್ನ ಒಂದು ಬೇಸಿಕ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಹೇಳ್ಬೇಕು ಅನಿಸಿದ್ದು. ದಯವಿಟ್ಟು ಯಾವುದೂ ಏನೂ ಮರೆಯೋಕ್ಕೆ ಹೋಗ್ಬೇಡಿ. ಸಿಚುವೇಶನ್ಗೆ ಬದುಕಂಥದ್ದು ಕಲೀರಿ. ಆ್ಯಂಡ್ ಹಂಗಂತ ಮರೆಯೋಕ್ಕೆ ಹೋಗ್ಬೇಡಿ. ಸಿಚುವೇಶನ್ನು ಈಗ ಇದು ಬಂತು ಅಂದ ತಕ್ಷಣ ಅದು ಮರೆಯೋದಲ್ಲ. ಎಲ್ಲನೂ ಗ್ಯಾಪ್ನ ಇಟ್ಕೋಬೇಕು, ಯಾವುದನ್ನೂ ಮರಿಬಾರ್ದು. ಎಲ್ಲನೂ ನಮ್ಮ ಹಕ್ಕು. ಕೆಲವೊಂದು ಈ ಥರ ನಡೆಯೋ ಘಟನೆಗಳು, ಇನ್ಸಿಡೆಂಟ್ಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ನಾನೇನಾದ್ರು ಓವರಾಗಿ ಹೇಳಿದರೆ ತಲೆ ಕೆಡಿಸ್ಕೊಬೇಡಿ, ಕಮ್ಮಿ ಹೇಳಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಆ್ಯಕ್ಚುಲಿ ನಮ್ಮದು ಸ್ಟೇಟ್ ಲೆವೆಲ್ ಟೂರ್ನಿಮೆಂಟ್ ನಡೀತಿತ್ತು. ನಮ್ಮ ಬಾಯ್ಸ್ ಇಲ್ಲಿದ್ದಾರೆ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಾರ್ದಿಕ್ ಪಾಂಡ್ಯ ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ನಾನು ಬಾಯ್ಸ್ ಹೇಳಿ, ಇವ್ನು ಹಾರ್ದಿಕ್ ಪಾಂಡ್ಯ, ನಾನು ಸರ್ಫರಾಜ್ ಖಾನ್. ಮ್ಯಾಚಿಂಗ್ ಇದೆಯಾ? ಇಮೋಷನಲ್ ಡ್ಯಾಮೇಜ್. ಇಮೋಷನಲ್ ಡ್ಯಾಮೇಜ್. ಹೇಳಿ ಆಯ್ತು. ಏನೋ ಕಂದಲೆ, ಏನೋ ಸೊ ಗೈಸ್, ಬಾಯ್ 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 ಬ್ರೋ, ಬಾಯ್ 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 ಬಾಯ್.